ಅವರದ್ದು ಬೇರೆ ಬೇರೆ ಸಂಸ್ಥೆಗಳಿದೆಯಲ್ಲ ಅದಕ್ಕೆ ಫಾರಿನ್ ಇಂದ ದುಡ್ಡು ಬರುತ್ತೆ. ಈಗ FCRA ಅಂತ ಒಂದು ಆಕ್ಟ್ ಇದೆ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಂತ ಇದೆಲ್ಲ. ಈಗ ನೋಡಿ, ಇನ್ನೂ ಒಂದು ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ, ಈ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಈ NGOಗಳಿಗೆ ಫಾರಿನ್ ಫಂಡಿಂಗ್ ಏನಾಗ್ತಿದೆ ಅದನ್ನೆಲ್ಲವನ್ನೂ ರೆಗ್ಯುಲೇಟ್ ಮಾಡಿದ್ರು. ಬಹಳ ಮುಖ್ಯವಾಗಿ ಈಗ ಉದಾಹರಣೆಗೆ ಹ್ಯೂಮನ್ ರೈಟ್ ಅಸೋಸಿಯೇಷನ್, ಹ್ಯೂಮನ್ ರೈಟ್ ಕಮಿಟಿ ಇದೆಯಲ್ಲ, ಅವರ ಮೇಲೆಲ್ಲ ರೈಡ್ ಮಾಡಿದ್ರು. ಫಾರಿನ್ ಫಂಡಿಂಗ್ ಆಗುತ್ತೆ, ಅದು FCRA ಅಂಡರ್ ಅಲ್ಲಿ ಮಾಡಿರೋದು. ಆದ್ರೆ ಇವತ್ತು RSSಗೆ ಬಹಳಷ್ಟು ಲೇಖನಗಳು, ರಿಪೋರ್ಟ್ಗಳು ಬಂದಿದೆ. ಹೈಯೆಸ್ಟ್ ಫಾರಿನ್ ಫಂಡಿಂಗ್ ಆಗುತ್ತೆ. ಅದು ಕೆಲವು ಈ ಬ್ಲ್ಯಾಕ್ ಮನಿ ಆ ರೀತಿ ಇಂಥದ್ದು. ಈಗ ಉದಾಹರಣೆಗೆ ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡು ಹಾಕ್ತಾರಲ್ಲ, ಅದಕ್ಕೆ ಲೆಕ್ಕ ಇಲ್ಲ. ಅಂತ ದುಡ್ಡು ಕೆಲವರು, ಈಗ ಜನಾರ್ದನ್ ರೆಡ್ಡಿ ಕೊಂಡೋಗಿ ತಿರುಪತಿ ಹುಂಡಿಗೆ ಹಾಕಿ ಪಾಪ ತೊಳಿತಾರಲ್ಲ, ಆ ರೀತಿ ಪಾಪ ತೊಳೆಯವರು ಯಾರಾದರೂ ಬಂದು RSSಗೆ ಹುಂಡಿಗೆ ದುಡ್ಡು ಹಾಕ್ಬೋದು ಗುರುದಕ್ಷಿಣೆಯಾಗಿ. ಈಗ ಜನಾರ್ದನ್ ರೆಡ್ಡಿ RSS ನ ಒಳಗಡೆ ಅಷ್ಟೊಂದು ಪಾಪ್ಯುಲರ್ ಆಗ್ಲಿಕ್ಕೆ ಕಾರಣ ಇದು ಒಂದು ಅಂತ ಇದೆ. ಅವನು RSSಗೆ ಬಹಳ ಫಂಡಿಂಗ್ ಮಾಡಿದ್ದಾನೆ ಅಂತ. ಇವತ್ತು ಜನಾಭಿಪ್ರಾಯ ಏನಿದೆ ಅಂದ್ರೆ, ನೀವು BJPಯಲ್ಲಿ ಟಿಕೆಟ್ ತಗೊಳ್ಬೇಕಾದ್ರೆ, ಇಲ್ಲದ್ರೆ BJPಯಲ್ಲಿ ಮಿನಿಸ್ಟರ್ ಆಗ್ಬೇಕಂದ್ರೆ RSSಗೆ ನೀವು ಗುರುದಕ್ಷಿಣೆ ಕೊಡ್ಬೇಕಂತ ಇದೆ. ನಾನು ಲಂಚ ಅಂತ ಹೇಳುದಿಲ್ಲ, ಅವ್ರು ಗುರುದಕ್ಷಿಣೆ ಅಂತ ಹೇಳುದಲ್ಲ, ಗುರುದಕ್ಷಿಣೆ ಕೊಡ್ಬೇಕಂತ ಇದೆ. ಅದನ್ನು ಈಗ ಹಾಕುವವನಿಗೆ, ನೋಡುವವರಿಗೆ ಕಾಣ್ಲಿಕ್ಕಿಲ್ಲ, ಆದ್ರೆ ಆ ಹುಂಡಿ ಇಟ್ಟವರಿಗೆ ಗೊತ್ತಾಗಿತ್ತಲ್ಲ ಯಾರು ಎಷ್ಟು ದುಡ್ಡು ಹಾಕಿದ್ದಾರೆ ಅಂತ. ಆ ದುಡ್ಡಿನ ಮೇಲೆ ಅದು ಮುಂದಿನ ವ್ಯವಹಾರಗಳೆಲ್ಲ ನಡೆದಿರುತ್ತೆ. ನೀವು ಆ ರೀತಿ ನಡೆಯುತ್ತಾ ಇಲ್ವಾ ಅವ್ರಿಗೆ ಬಿಟ್ಟದ್ದು. ನಾವು ಆರೋಪ ಅಷ್ಟೇ ಮಾಡ್ತೇವೆ. ಇದು ಕ್ಲಿಯರ್ ಆಗ್ಬೇಕಾದ್ರೆ ಅವರು ಟ್ರಾನ್ಸ್ಪರೆಂಟ್ ಆಗಿ ಅವರ ವ್ಯವಹಾರಗಳನ್ನು ನಡೆಸಬೇಕು. ಅದರಿಂದ ರಿಜಿಸ್ಟ್ರೇಷನ್ ಮಾಡಲೇಬೇಕಾಗುತ್ತೆ. ಸೊಸೈಟಿ ಆಕ್ಟ್ ಅಲ್ಲಿ ಮಾಡ್ತೀರಾ, ಇಲ್ಲದ್ರೆ ಚಾರಿಟೇಬಲ್ ಆಕ್ಟ್ ಅಲ್ಲಿ ಮಾಡ್ತೀರಾ, ಇಲ್ಲದ್ರೆ ಕಂಪನಿ ಆಕ್ಟ್ ಅಲ್ಲಿ ಮಾಡ್ತೀರಾ, ಅವ್ರಿಗೆ ಬಿಟ್ಟದ್ದು. ಇವು ಉಳಿದದೆಲ್ಲವನ್ನು ಮಾಡ್ತಿರಲ್ಲ, ಇದನ್ನ ಯಾಕೆ ಮಾಡ್ತೀರಿ ಅಂತ ಹೇಳಿದ್ರೆ ಸಹಜವಾಗಿ ಸಂಶಯ ಬರುತ್ತೆ. ಅಂದ್ರೆ ಇಲ್ಲಿ ಲೆಕ್ಕ ಇಲ್ಲದ ಕಪ್ಪು ಹಣ, ಬ್ಲ್ಯಾಕ್ ಮನಿ ಇಂಥದ್ದು ಏನಾದರೂ ಸರ್ಕ್ಯುಲೇಟ್, ಯಾಕೆಂದ್ರೆ ಇವತ್ತು ರಾಜಕೀಯಕ್ಕೆ ಕೂಡ ಬಳಕೆ ಆಗುವುದು ಬ್ಲ್ಯಾಕ್ ಮನಿ. ಯಾರು ಕೂಡ 95 ಲಕ್ಷ ಖರ್ಚು ಮಾಡಿ ಲೋಕಸಭೆಗೆ ಕಂಟೆಸ್ಟ್ ಮಾಡೋದಿಲ್ಲ. ಅವರು 95 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಎಲ್ಲಿಂದ ದುಡ್ಡು ಬರುತ್ತೆ ಗೊತ್ತಿಲ್ಲ ಯಾರಿಗೂ, ಅದು ಫಂಡಿಂಗ್ ಆಗ್ತಾ ಇದೆ. ಸೊ ಇದೇ ರೀತಿ RSS ಬೇರೆ ಬೇರೆ ಎಲ್ಲ ಚಟುವಟಿಕೆಗಳನ್ನು ಮಾಡುತ್ತೆ.